ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೋಡಿ, ಇದು ನಮ್ಮ ಮನೆ, ದೇವ್ರ ಮನೆ. ಇವತ್ತು ತಲೆಗೆ ಸ್ನಾನ ಮಾಡಿದ್ದಾಯ್ತು, ದೇವ್ರ ಪೂಜೆ ಆಯ್ತು, ನಮಸ್ಕಾರ ಹಾಕ್ತಾ ಇದೀನಿ. ಅಂಡ್ ದಿನನಿತ್ಯದ ಕೆಲಸಗಳು ಗೊತ್ತೇ ಇರತ್ತಲ್ವಾ ನಿಮಗೆ ಎಷ್ಟಿರುತ್ತೆ ಅಂತ. ಶೂಟಿಂಗ್ ಇತ್ತು ಅಂತ ಹೇಳಿದ್ರೆ ಅದು ಶೂಟಿಂಗ್ ಜೊತೆಗೆ ದಿನನಿತ್ಯದ ಕೆಲಸಗಳು ನಡಿಬೇಕಾಗತ್ತೆ. ಸೊ ಆಲಾಪ್ಗೆ ಡಬ್ಬಕ್ಕೆ ಏನೇನ್ ಪ್ಲಾನ್ ಮಾಡ್ಬೇಕು ಅದೆಲ್ಲ ಪ್ಲಾನ್ ಆಗಿದೆ. ನೋಡಿ, ಚಪಾತಿ, ಮಶ್ರೂಮ್ ಕರಿ. ಸೊ ಹಾಗೆ ನೋಡಿ, ಈ ಬಾಕ್ಸ್ ಗಳನ್ನ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿದೆ ಆಯ್ತಾ. ಫ್ರಿಡ್ಜ್ ಅಲ್ಲಿ ಇಡೋದಕ್ಕೆ ಬಾಕ್ಸ್ ತುಂಬಾ ಕನ್ವೀನಿಯಂಟ್ ಆಗಿದೆ, ನೀಟಾಗಿ ಸ್ಟೋರ್ ಮಾಡಬಹುದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ಬೆಳಗ್ಗೆ ಕಾಫಿ ಬೀಳಲೇಬೇಕು. ಕಾಫಿ ಬೀಳಲಿಲ್ಲ ಅಂದ್ರೆ ನಂಗೆ ಎನರ್ಜಿನೇ ಬರೋದಿಲ್ಲ. ವಿಯೆಟ್ನಾಂ ಇಂದ ತಂದಿರುವಂತ ಕಾಫಿ ಇದು, ಸಕ್ಕದಾಗಿದೆ. ಬ್ಯಾಲ್ಕನಿಲಿ ನಿಂತ್ಕೊಂಡು ಕಾಫಿನ ಸವಿತಾ ಇದ್ದೀನಿ. ಅರ್ಜೆಂಟ್ ಅಲ್ಲಿ ತಲೆಗೆ ಟವಲ್ ಮಾತ್ರ ಹೇಗೋ ಸುತ್ಕೊಂಡ್ಬಿಟ್ಟಿದೀನಿ, ಆದ್ರೆ ಬ್ಯಾಲ್ಕನಿ ವ್ಯೂ ಮಾತ್ರ ಸೂಪರ್ ಆಗಿದೆ. ನಮಗೆ ಶೂಟಿಂಗ್ ಆಗಿರಬಹುದು ಅಥವಾ ಕುಕಿಂಗ್ ಆಗಿರಬಹುದು, ಏನ್ ಮಾಡ್ಬೇಕು ಅನ್ನೋದು ಹಿಂದಿನ ದಿನ ರಾತ್ರಿನೇ ನೀಟಾಗಿ ಪ್ಲಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗ ಟವಲ್ ತೆಗೆದು ಒಂಚೂರು ತಲೆ ಒರೆಸ್ಕೊಂಡು ಕಂಪ್ಲೀಟ್ ಆಗಿ ಡ್ರೈ ಮಾಡ್ಕೋಬೇಕು, ಯಾಕಂದ್ರೆ ಸುನಂದ ಆಂಟಿ ಮನೆಗೆ ಶೂಟಿಂಗ್ ಹೋಗ್ಬೇಕು. ಸೊ ಈಗ ಹೇರ್ ಡ್ರೈನ ಮಾಡ್ಕೊಳಕ್ ಹೋಗೋಣ ಬನ್ನಿ. ಮತ್ತೆ ಅಗ್ಯಾರೋ HD3240 ಈ ಒಂದು ಹೇರ್ ಡ್ರೈಯರ್ ನಾನೀಗ ನನ್ನ ಕೂದಲು ಒಣಗ್ಸಕ್ಕೆ ಬಳಸ್ತಾ ಇದ್ದೀನಿ. ಸೊ ಈ ಹೇರ್ ಡ್ರೈಯರ್ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಇದ್ರ ಬೆನಿಫಿಟ್ಸ್ ಏನು, ಇದು ನಮ್ಮ ಕೂದಲಿಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಇದ್ರ ಜೊತೆ ಏನೇನ್ ಬಂದಿದೆ, ನಾನು ಇದನ್ನ ಎಲ್ಲಿಂದ ತಗೊಂಡೆ, ಎಲ್ಲ ಡೀಟೇಲ್ಸ್ನು ಹೇಳ್ತಾ ಹೋಗ್ತೀನಿ ಚಕ ಅಂತ. ನೀವು ನೋಡ್ತಾ ಇರಿ. ಓಕೆ, ಸಖತ್ ಸ್ಟೈಲಿಶ್ ಆಗಿರೋ ಈ ಅಗ್ಯಾರೋ ಹೇರ್ ಡ್ರೈಯರ್ ಮಾಡೆಲ್ ಬಂದು HD3240. ಇದ್ರ ಕಾರ್ಡ್ ಲೆಂತ್ ಸಾಕಷ್ಟು ಉದ್ದ ಇದೆ, ಸೊ ಯೂಸ್ ಮಾಡೋದಕ್ಕೆ ತುಂಬಾನೇ ಕನ್ವೀನಿಯಂಟ್ ಆಗಿರುತ್ತೆ. ಅಂಡ್ ನೋಡಿ, ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಏನ್ ಕೊಟ್ಟಿದ್ದಾರೆ, ಇದನ್ನ ತೆಗೆದು ನಾವು ಪ್ಲಗ್ ಇನ್ ಮಾಡ್ಬೇಕು ಆಯ್ತಾ. ಇಲ್ಲಿ ನೋಡಿ, 3 ಬಟನ್ ಏನ್ ಕಾಣಿಸ್ತಾ ಇದೆ. ಒಂದು ಪವರ್ ಬಟನ್, ಇದು ಸ್ಪೀಡ್ ಸೆಟ್ಟಿಂಗ್ ಬಟನ್, ಇದು ಹೀಟ್ ಸೆಟ್ಟಿಂಗ್ ಬಟನ್. ಅಂಡ್ ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು ಬಂದು ಸ್ಮಾರ್ಟ್ ಡಿಜಿಟಲ್ ಡಿಸ್ಪ್ಲೇ. ಇದ್ರ ಜೊತೆ ನಮ್ಗೆ ಒಂದು ಕಾನ್ಸಂಟ್ರೇಟರ್ ನಾಸಲ್ ಬಂದಿದೆ. ಅಂಡ್ ಇದು ಬಂದು ಡಿಫ್ಯೂಸರ್, ಇದು ಒಂದು ಪುಟಾಣಿ ಕ್ಲೀನಿಂಗ್ ಬ್ರಷ್, ಯೂಸರ್ ಮ್ಯಾನ್ಯಲ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡೋದಕ್ಕೆ. ಈ ಪ್ರಾಡಕ್ಟ್ ನನಗೆ 2 ಇಯರ್ ವಾರಂಟಿ ಜೊತೆ ಸಿಗ್ತಾ ಇದೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಅಂಡ್ ನನ್ನ ಫೇವ್ರೆಟ್ ಏನಂತ ಹೇಳಿದ್ರೆ, ಇದು ಮ್ಯಾಗ್ನೆಟಿಕ್. ಸೊ ನಾವ್ ಯಾವುದೇ ಒಂದು ಅಟ್ಯಾಚ್ಮೆಂಟ್ಸ್ ನ ಅಟ್ಯಾಚ್ ಮಾಡೋದಕ್ಕೆ ಮ್ಯಾಗ್ನೆಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕನ್ವೀನಿಯಂಟು ಅಂಡ್ ಸಖತ್ ಪವರ್ಫುಲ್ ಕೂಡ. ನೋಡಿ, ಸುಮ್ನೆ ಇದನ್ನ ಇದ್ರ ಹತ್ರ ತಗೊಂಡೋದ್ರೆ ಸಾಕು, ಅಟ್ಯಾಚ್ ಆಗ್ಬಿಡತ್ತೆ. ಅಂಡ್ ಇದು 360 ಡಿಗ್ರಿ ರೊಟೇಟ್ ಆಗತ್ತೆ. ಸೊ ವಿಚ್ ವಿಲ್ ಮೇಕ್ ಇಟ್ ಮೋರ್ ಕನ್ವೀನಿಯಂಟ್ ಫಾರ್ ಯೂಸೇಜ್. ನೋಡಿ, ಡಿಟ್ಯಾಚ್ ಮಾಡೋದು ಕೂಡ ತುಂಬಾ ಈಸಿ. ಸುಮ್ನೆ ಹೀಗಂದ್ರೆ ಡಿಟ್ಯಾಚ್ ಆಗತ್ತೆ ಅಂಡ್ ಇನ್ನೊಂದನ್ನ ನೀವು ಆರಾಮಾಗಿ ಅಟ್ಯಾಚ್ ಮಾಡ್ಬಿಡ್ಬಹುದು. ಪ್ಲಗ್ ಇನ್ ಮಾಡಿ ಪವರ್ ಬಟನ್ ನ ಜಸ್ಟ್ ಸ್ಮಾಲ್ ಪ್ರೆಸ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ನೋಡಿ, ಈ ಡಿಜಿಟಲ್ ಡಿಸ್ಪ್ಲೇ ನಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಡಿಫಾಲ್ಟ್ ಸೆಟ್ಟಿಂಗ್ ಏನಂದ್ರೆ ಫಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಕೂಲ್ ಶಾಟ್ ಮತ್ತೆ ಲೋ ಸ್ಪೀಡ್ ಅಲ್ಲಿ ಇರುತ್ತೆ. ಇದರಲ್ಲಿ 3 ಸ್ಪೀಡ್ ಸೆಟ್ಟಿಂಗ್ ಇದೆ, ಲೋ, ಮೀಡಿಯಂ, ಹೈ ಅಂಡ್ 4 ಹೀಟ್ ಸೆಟ್ಟಿಂಗ್ಸ್ ಇರುತ್ತೆ, 50, 70, 90 ಅಂಡ್ ಕೂಲ್ ಶಾಟ್. ಇದರಲ್ಲಿ ಬೆಸ್ಟ್ ಪಾರ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಮೆಮೊರಿ ಫೀಚರ್ ಇದೆ. ಅಂದ್ರೆ ನಮಗೆ ಇವಾಗ ಯಾವ ಸೆಟ್ಟಿಂಗ್ ಬೇಕೋ ಅದನ್ನ ಯೂಸ್ ಮಾಡ್ತಾ ಇರ್ತೀವಲ್ವಾ, ನಾವು ಆಫ್ ಮಾಡಿದ್ರೆ ನೆಕ್ಸ್ಟ್ ಆನ್ ಮಾಡಿದಾಗ ಅದೇ ಸೆಟ್ಟಿಂಗ್ಸ್ ಹಾಗೆ ಸ್ಟೋರ್ ಆಗಿರುತ್ತೆ. ಅಂಡ್ ಆಲ್ಸೋ ಇದರಲ್ಲಿ ಸೆಲ್ಫ್ ಕ್ಲೀನಿಂಗ್ ಮೋಡ್ ಇದೆ. ನಾವು ಆಫ್ ಮಾಡಿಬಿಟ್ಟು ಈ ಒಂದು ಸ್ಪೀಡ್ ಬಟನ್ ಏನಿದೆ ಅದನ್ನ 5 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೆಲ್ಫ್ ಕ್ಲೀನಿಂಗ್ ಮೋಡ್ ಆನ್ ಆಗುತ್ತೆ. ಅಂಡ್ ಅದಷ್ಟಕ್ಕದೇ ಕ್ಲೀನ್ ಆದ್ಮೇಲೆ ಆಫ್ ಆಗುತ್ತೆ. ಮ್ಯಾನ್ಯುಯಲ್ ಕ್ಲೀನ್ ಮಾಡಬೇಕು ಅಂದ್ರೆ ಕೊಟ್ಟಿರುವಂತ ಬ್ರಷ್ ಅನ್ನು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ನಾನೀಗ 70ಗೆ ಟೆಂಪರೇಚರ್ ನ ಸೆಟ್ ಮಾಡಿ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಡ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಬ್ರಷ್ಲೆಸ್ 1600 ವಾಟ್ಸ್ BLDC ಮೋಟರ್ ಇದೆ. ಸೊ ಫಾಸ್ಟ್ ಡ್ರೈಯಿಂಗ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಕಾನ್ಸಂಟ್ರೇಟರ್ ನಾಸಲ್ ನ ಅಟ್ಯಾಚ್ ಮಾಡ್ಕೊಂಡಿದೀನಿ, ಇದನ್ನ ಡ್ರೈಯಿಂಗ್ ಯೂಸ್ ಮಾಡ್ತಾ ಇದೀನಿ. ನೋಡಿ, ಆಫ್ ಮಾಡಿ ಆನ್ ಮಾಡಿದ್ರು ಮೆಮೊರಿನಲ್ಲಿ ಏನ್ ಸ್ಟೋರ್ ಆಗಿತ್ತು ಅದೇ ಸೆಟ್ಟಿಂಗ್ ಸ್ಟೋರ್ ಆಗಿದೆ. ಇದು ಹೈ ಸ್ಪೀಡ್ ಲೋ ನಾಯ್ಸ್ ಹೇರ್ ಡ್ರೈಯರ್ ವಿತ್ ಓವರ್ ಹೀಟ್ ಪ್ರೊಟೆಕ್ಷನ್. ಮಾರ್ಕೆಟ್ ಅಲ್ಲಿ ಸಿಗುವಂತ ಬೇರೆ ಒಂದು ಹೇರ್ ಡ್ರೈಯರ್ ಗಳನ್ನ ಕಂಪೇರ್ ಮಾಡಿದ್ರೆ ಇದು 60% ಸ್ಲಿಮ್ಮರ್, 75% ಲೈಟರ್. ನೀವು ಈ ಹೇರ್ ಡ್ರೈಯರ್ ನ ಯೂಸ್ ಮಾಡ್ಕೊಂಡು ಪ್ರೊಫೆಷನಲ್ ಸಲೂನ್ ಔಟ್ಪುಟ್ ಪಡಿಬಹುದು. ನೋಡಿ, ನಾನೀಗ ಬ್ರಷ್ ಪ್ಯಾಡಲ್ ನ ಯೂಸ್ ಮಾಡ್ಕೊಂಡು ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅಯೋನಿಕ್ ಟೆಕ್ನಾಲಜಿ ಇರೋದ್ರಿಂದ ಹೇರ್ ಡ್ಯಾಮೇಜ್ ಆಗೋದನ್ನ ಇದು ತಡೆಯುತ್ತೆ. ಈಗ ನಾನು ಡಿಫ್ಯೂಸರ್ ನಾಸಲ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಡಿಫ್ಯೂಸರ್ ನಾಸಲ್ ಆಕ್ಚುಲಿ ನಿಮಗೆ ಕರ್ಲಿ ಹೇರ್ ಇದ್ರೆ ಅಥವಾ ವೇವಿ ಹೇರ್ ಇದ್ರೆ ತುಂಬಾ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಬಟ್ ನಾನು ನಿಮಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಜಸ್ಟ್ ಕೂದಲನ್ನೆಲ್ಲ ಇದಕ್ಕೆ ಹೀಗೆ ಹಾಕೊಂಡು ಹೀಗೆ ಬೌನ್ಸ್ ಮಾಡಿದ್ರೆ ಏರು ಈಕ್ವಲ್ ಆಗಿ ಸ್ಪ್ರೆಡ್ ಆಗಿ ಹೇರು ಬೇಗ ಡ್ರೈ ಆಗತ್ತೆ. ನೋಡಿದ್ರಿ ಅಲ್ವಾ, ಅಗ್ಯಾರೋ HD3240 ಹೇರ್ ಡ್ರೈಯರ್ ಅಲ್ಲಿ ನನ್ನ ಕೂದಲು ಎಷ್ಟು ಬೇಗ ಅಂಡ್ ಸೂಪರ್ ಆಗಿ ಡ್ರೈ ಆಯ್ತು ಅಂತ. ಸೊ ಈ ತರದೇ ನಿಮಗೂ ಹೇರ್ ಡ್ರೈಯರ್ ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದು ಬೆಸ್ಟ್ ಬೈ.
ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ನಾನು ಹೇಳ್ದೆ ಇವತ್ತು ನಾವು ಸುನಂದ ಆಂಟಿ ಮನೆಗೆ ಹೋಗ್ತಾ ಇದೀವಿ ಅಂತ. ಸೊ ಸುನಂದ ಆಂಟಿ ನಮಗೋಸ್ಕರ ಯಾವ ರೆಸಿಪಿ ಮಾಡ್ತಾ ಇದಾರೆ ಅದ್ರ ನಾನ್ ಹೇಳಲ್ಲ, ನೀವೇ ನೋಡಿ. ಮತ್ತೆ ಒಂದು ಹೊಸ ಎಪಿಸೋಡ್ಗೆ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನಗೆ ನಿಮಗೆ ಈಗಾಗ್ಲೇ ತುಂಬಾನೇ ಪರಿಚಯ ಆಗಿರುವಂತ ಪದ್ಮನಾಭ ನಗರಲ್ಲಿ ಇರುವಂತ ಸುನಂದ ಆಂಟಿ, ನಮ್ಮ ಸೋನಾ ಆಂಟಿ ಮನೆಗೆ ಬಂದಿದೀವಿ. ಆಂಟಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಂಟಿನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಒಂದ್ ಸಣ್ಣ ಚೇಂಜ್ ಆಗಿದೆ, ಬಟ್ ಮೇಜರ್ ಆಗಿ ಕಾಣಿಸ್ತಾ ಇದೆ ಅದು ನಮ್ಗೆ. ಅಲ್ಲಿ ನೋಡಿ ನಗ್ತಾ ಇರೋದು ನೋಡಿ ಆಂಟಿ, ನನಗೆ ಗೊತ್ತಾಯ್ತು. ಯಾವಾಗ್ಲೂ ರೌಂಡ್ ಬಿಂದು ಇಡ್ತಿದ್ರು ಆಂಟಿ, ಇವತ್ತು ನೋಡಿ ತಿಲಕ ಇಟ್ಟಿದ್ದಾರೆ. 99.9% ರೌಂಡೇ. ಸೊ ನಮಗೋಸ್ಕರ 0.1%. ವೆರಿ ನೈಸ್. ಅಂದ್ರೆ ಏನ್ ಗೊತ್ತಾ, ಕಾನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಹೊಸತನ ಇರ್ಬೇಕು ಅಂತ. ಅದು ನಮ್ಮ ಅಲಂಕಾರದಲ್ಲಾಗಿರ್ಬಹುದು, ಅಥವಾ ಮಾಡುವಂತ ಅಡಿಗೆಲಾಗಿರ್ಬಹುದು, ಅಥವಾ ಇನ್ನೇನೋ ಒಟ್ನಲ್ಲಿ ಕಾನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಹೊಸತನ ಕೊಡ್ತಾ ಇರ್ತಾರೆ. ಆಕ್ಚುಲಿ ಅದು ನಮ್ಗೆ ಇನ್ಸ್ಪಿರೇಷನ್ ಆಂಟಿ, ಒಂದು ಉತ್ಸಾಹ ಹುಮ್ಮಸ್ಸನ್ನ ನಮಗೂ ಕೊಡುತ್ತೆ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಎಂಟ್ರಿನಲ್ಲೇ ನೀವು ಒಂದು ಹೊಸತನ ತೋರಿಸಿದೀರಾ ನಮ್ಗೆ. ಈಗ ನಾನು ಒಂದು ಹೊಸತನ ಕೊಡ್ಬೇಕು ಅನ್ಕೊಂಡಿದೀನಿ ನಿಮ್ಗೆ. ಹಾಗೇ ನೋಡ್ತಾ ಇರಿ, ಒಂದು ಮ್ಯಾಜಿಕ್ ಆಗತ್ತೆ. ಓಕೆ, ಬೂಮ್. ಬಂದ್ಬಿಟ್ಟೆ. ಮ್ಯಾಜಿಕ್ ಬೇಡ, ವಾಪಸ್ ಹೋಗ್ತೀನಿ ಪ್ಲೀಸ್ ಪ್ಲೀಸ್. ಓಕೆ ನೋಡಿ ಆಂಟಿ, ನಿಮ್ಮ ಹಲೋ ಆಂಟಿ, ನೋಡಿ ನಂಗೊಂಥರ ಫುಲ್ ಟೆನ್ಷನ್. ಖುಷಿ ಆಯ್ತು, ನಮಗ್ ಖುಷಿ ಆಯ್ತು ನಿನ್ ಜೊತೆ ಕೂತಿರೋದ್ರಿಂದ. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ತೆರೆ ಹಿಂದೆ ಇರ್ತಿದ್ದೆ, ತೆರೆ ಮುಂದೆ ಬಂದ್ಬಿಟ್ಟಿದ್ಯಾ. ಅದೇ ಸೇಫ್ ಝೋನ್ ಆಕ್ಚುಲಿ. ಬಟ್ ಏನಂದ್ರೆ ಸಂತೋಷ ಆಯ್ತು, ವೀಕ್ಷಕರಿಗೆ ಸಂತೋಷ ಆಯ್ತು, ಮೊದಲು ನನಗ್ ಸಂತೋಷ ಆಯ್ತು. ಸೊ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅವಳು ಮ್ಯಾಜಿಕ್ ಮಾಡಿ ನನ್ನನ್ನು ಕರೆಸಿದಾಳೆ. ಮೇಲೆ ಬರ್ತಾ ಇರು, ಅವ್ರಿಗೂ ರೆಸ್ಟ್ ಇರುತ್ತೆ, ನಿನ್ಗೂ ಒಂಥರ ರೆಸ್ಟ್. ಎಸ್ ಖಂಡಿತವಾಗ್ಲೂ ಬರ್ತಾ ಇರ್ತೀನಿ. ಸುಮ್ನೆ ಒಂದು ಚೇಂಜ್ ಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ಒಂದು ಚೇಂಜ್ ಗೆ ನಾನ್ ಬಂದೆ. ಮತ್ತೆ ವಾಪಸ್ ಆ ಚೇಂಜ್ ಕೊಡ್ತೀನಿ. ಬಟ್ ಅದು ಅಡಿಗೆ ಮನೆಗೆ ಹೋದ್ಮೇಲೆ ಚೇಂಜ್ ಕೊಡುವಂತೆ, ಅಲ್ಲಿವರೆಗೂ ಇಲ್ಲ. ಸರಿ ಆಂಟಿ. ಆಂಟಿ ಇವತ್ತು ಏನ್ ಮಾಡ್ತೀರಾ ಹೇಳಿ, ನನಗೋಸ್ಕರ ಏನ್ ಮಾಡ್ತೀರಾ? ನಾನ್ ಬಂದಿದ್ದೀನಿ. ನಿನ್ ಕರಿತಿಂಡಿ ಯಾವಾಗ್ಲೂ ಇಷ್ಟ. ಚಿಕ್ಕ ಹುಡುಗನಿಂದಾನು ಕರಿತಿಂಡಿ ತುಂಬಾ ಇಷ್ಟ. ಆದ್ರಿಂದ ಕಡ್ಲೆ ಹಿಟ್ಟಿನಿಂದ ತೇಂಗಳು. ಓ, ಕಡ್ಲೆ ಹಿಟ್ಟಿನ ತೇಂಗಳು ಅಂದ್ರೆ ಈ ಖಾರ ಸೇವ್ ಎಲ್ಲ ಬರುತ್ತಲ್ಲ, ಅದೇ ಬೇರೆ, ಅದೇ ಬೇರೆ, ಇದೇ ಬೇರೆ. ಹೌದಾ? ಇದರ ಇಂಗ್ರೀಡಿಯೆಂಟ್ಸೇ ಬೇರೆ. ಓ ಸೂಪರ್. ಕಡ್ಲೆ ಹಿಟ್ಟಿನಿಂದಾನೇ ಮಾಡೋದು. ಚಿಕ್ಕ ವಯಸ್ಸಿಂದ ಅವ್ರಿಗೆ ಕರ್ತಿಂಡಿ ಇಷ್ಟ, ತುಂಬಾ ಇಷ್ಟ ಅವನ್ಗೆ. ಯಾವಾಗ್ಲೂ ತಿಂತಾ ಇರ್ತೀನಿ. ಅದು ಒಂದ್ಸರಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ತಿಂತಾನೇ ಇರ್ತೀನಿ, ನಿಲ್ಸಿರಲ್ಲ. ನಾನ್ ಹೇಳಿದ್ರೆ ಜನ ನಂಬಲ್ಲ, ಜಂಕ್ ಈಟರ್ ಅವರು, ಹೆಲ್ದಿ ಈಟಿಂಗ್ ನಾನು ಅಂದ್ರೆ ನಂಬಲ್ಲ ಪಾಪ. ಎಸ್. ಸೊ ಇವತ್ತು ಏನಂಟಿ, ತೆಂಗುಳು, ಕಡ್ಲೆ ಹಿಟ್ಟಿನ ತೇಂಗುಳು ಮಾಡ್ತಾರೆ. ಬಟ್ ನಿಮ್ ಕಿಚನ್ ಅಲ್ಲಿ ಮತ್ತೆ ನಾನಿರಲ್ಲ. ನೋಡಿದ್ರ, ಮತ್ತೆ ವಾಪಸ್ ನಾನೇ ಬಂದೆ. ಅಯ್ಯೋ ಪ್ರಶಾಂತ್ ಇನ್ ಸ್ವಲ್ಪ ಹೊತ್ತಿರ್ಬೋದಿತ್ತು ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ನನ್ಗೂ ಹಾಗೆ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು, ಅಲ್ಲಿ ನೋಡಿ. ಎನಿವೇಸ್, ಓಕೆ, ನನಗಂತೂ ಖುಷಿನೇ ಇದು. ನನಗೆ ಅಂದ್ರೆ ಆಂಟಿ ಮಾತಾಡ್ಸ್ಕೊಂಡು ಅಥವಾ ಯಾನೇ ಆರಾಮಾಗಿ ಮಾತಾಡ್ಸ್ಕೊಂಡು ಅಡಿಗೆ ಮಾಡ್ಸೋದು ಅದೆಲ್ಲ ನಂಗೆ ತುಂಬಾ ಇಷ್ಟ. ಸೊ ಎಸ್, ಇವಾಗ ಅಡಿಗೆ ಮನೆಗೆ ಬಂದಿದ್ದಾಗಿದೆ. ಕಡ್ಲೆ ಹಿಟ್ಟಿನ ತೇಂಗೋಳ್ ಮಾಡ್ತೀನಿ ಅಂತ ಆಂಟಿ ಹೇಳಿದ್ದಾರೆ. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ರೆಡಿ ಮಾಡಿ ಇಟ್ಬಿಟ್ಟಿದಾರ ಆಂಟಿ ಅಂತೂ. ಇಟ್ಕೊಳ್ಳ ಆಂಟಿ. ಹಾ, ಓ ನೈಸ್. ಇಲ್ಲಿ ಬಿಡಿಯೋನು. ಹಾ, ಇದು 2 ಕಡ್ಲೆ ಹಿಟ್ಟು, ಇದು 2 ಅಕ್ಕಿ ಹಿಟ್ಟು, ಇದು ಮೈದಾ, ಉಪ್ಪು, ಎಣ್ಣೆ, ಏಲಕ್ಕಿ ಪುಡಿ. ಓ, 2 ಕಡ್ಲೆ ಹಿಟ್ಟ. ನಾನು ಏನಕ್ಕೆ 2 ಕಪ್ ಇಟ್ಕೊಂಡಿದ್ದೀರಾ? ಚೂರೇ ಆಗತ್ತೆ ಅಂತ. ಓ ಹಾಗೆ, ಓಕೆ ಓಕೆ, ಸರಿ ಸರಿ. ಸೊ ನಾನು ಮಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು ಸಮಾನವಾಗಿ ತಗೊಂಡಿದ್ದಾರೆ. ಹೌದು, ಸಮ. ಅದು ಮೈದಾ, ಒಂಚೂರು ಉಪ್ಪು, ಎಣ್ಣೆ ಕಲ್ಸಕ್ಕೆ, ಏಲಕ್ಕಿ ಪುಡಿ. ಓಕೆ, ಮೈದಾನ ಸ್ಕಿಪ್ ಮಾಡಿ ಬೇರೆ ಏನಾದ್ರು ಹಾಕ್ಬೋದಾ ಆಂಟಿ? ಆಪ್ಷನಲ್ ಆಗಿ ಚಿರೋಟಿ ರವೆ ಹಾಕ್ಬೋದು. ಚಿರೋಟಿ ರವೆ. ಮೈದಾ ಬೇಡವೇ ಬೇಡ, ನಾವು ಹಾಕೊಳ್ಳೋದೇ ಇಲ್ಲ, ಯೂಸ್ ಮಾಡಲ್ಲ ಅಂತ ಹೇಳಿ ಜಾಸ್ತಿ ಹಾಕಲ್ಲ ಸುಮ್ಮನೆ. ಅಲ್ಲ ಅಂದ್ರೆ ಕೆಲವರು ಬಿ ವೆರಿ ಪರ್ಟಿಕ್ಯುಲರ್ ಅಲ್ವಾ? ಸೊ ಮೈದಾನೇ ಚಿರೋಟಿ ರವೆ ಹಾಕೋಬಹುದು, ಚಿರೋಟಿ ರವೆ ಸೇರ್ಸ್ಕೋಬಹುದು. ಸ್ವಲ್ಪ ವ್ಯತ್ಯಾಸ ಆಗತ್ತ, ಅದು ಗರಿಗ್ ಜಾಸ್ತಿ ಬರುತ್ತದ. ಚಿರೋಟಿ ರವೆ ತುಂಬಾ ಗರಗ್ ಬರುತ್ತೆ. ಓಕೆ, ಸೊ ಒಂದ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ಆಸ್ ಅನ್ ಆಲ್ಟರ್ನೇಟ್ ಚಿರೋಟಿ ರವೆನ ನೀವು ಯೂಸ್ ಮಾಡ್ಬೋದು. ಹಾಕದೇ ಇದ್ರೆ ಬೆಳ್ಳರಲ್ಲೇ ಬರುತ್ತೆ. ಹೌದಾ? ಸರಿ. ಹಾಗಿದ್ರೆ ಇವಾಗ ಫಸ್ಟ್ ಏನ್ ಮಾಡ್ಕೋಬೇಕಂತ ನಾವು? 2 ಸ್ಪೂನ್ ಎಣ್ಣೆ. ಈಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಸಾಟಿಗೋಸ್ಕರ. ಓಕೆ, ಇದು ಕಡ್ಲೆ ಹಿಟ್ಟು. ಸಾಟಿ ಅಂದ್ರೆ ಇದು ಕಲ್ಸ್ಕೊಳಕ್ಕೆ ಬಿಸಿ ಎಣ್ಣೆ ಹಾಕಕ್ಕೆ, ಕಾದ ಎಣ್ಣೆ. ಇದು 2 ಕಡ್ಲೆ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಸಮಾನವಾಗಿ ತಗೊಂಡಿದ್ದೀರಲ್ವಾ? ಹೌದು. ಅಕ್ಕಿ ಹಿಟ್ಟು, ಮೈದಾ ಸುಮ್ಮನೆ ಒಂಚೂರು ಅಷ್ಟೇ. ಓಕೆ,
ಉಪ್ಪು, ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಏಲಕ್ಕಿ ಪುಡಿ. ಇದು ಬೇಕು ಅನ್ನೋರು ಹಾಕೋಬಹುದು, ಬೇಡ ಅನ್ನೋರು ಇಲ್ಲ, ಇದು ಹಾಕಿದ್ರೆ ಇದ್ರ ರುಚಿ. ಹೌದಾ? ಸೊ ಮ್ಯಾಂಡೇಟರಿ ಆಗಿ ಬೀಳ್ಬೇಕಾ ಇದು? ಹೌದು ಹೌದು. ಅಂದ್ರೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅನ್ನೋದು ಯಾಕೆ ಕೇಳ್ತಾ ಇದೀರಿ ಅಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಏಲಕ್ಕಿ ಫ್ಲೇವರ್. ಅದಕ್ಕೆ ನಕ್ಕದ್ದು. ಏನ್ ಗೊತ್ತಾ, ಅದು ಏಲಕ್ಕಿ ಹಾಕಿದ್ರೆ ಆ ತೆಂಗುಳ್ ರುಚಿ ಗಮ ಚೆನ್ನಾಗಿರುತ್ತೆ ಅಂತ. ನೈಸ್. ಹಿಂಗ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು, ಮೈದಾ, ಏಲಕ್ಕಿ ಪುಡಿ. ನೈಸ್. ನೀವು ಮಿಕ್ಸ್ ಮಾಡೋ ಸ್ಟೈಲೇ ಬೇರೆ ತರ ಇದೆ ಆಂಟಿ. ನೈಸ್. ಹಿಂಗ್ ತಗೊಂಡು ಉಲ್ಟಾ ತಗೊಂಡು ಹಿಂಗ್ ಮಾಡ್ತಾ ಇದೀರಾ ನೋಡಿ. ಒಬ್ರೊಬ್ರದ್ದು ಅದೇ ನಾ ಹೇಳ್ತೀಯಲ್ಲ, ಒಂದೊಂದ್ ತರ ಅಭ್ಯಾಸ ಆಗಿರುತ್ತೆ. ಮಿಕ್ಸ್ ಚೆನ್ನಾಗಾಗತ್ತೆ. ನೈಸ್. ಈಗ ನೋಡಿ, ಯಾವ್ದು ಇದನ್ಸಲ್ಲ ನಿಂಗೆ. ಹೌದು, ಈ ಬಟ್ಟೆ ಚೆನ್ನಾಗಿದೆ ಆಕ್ಚುಲಿ. ವೀಣಾ ಕೊಟ್ಟಿದ್ದು. ಹೌದಾ? ಮಿಕ್ಸಿಂಗ್ ಬೌಲ್ ಸಕ್ಕದಾಗಿದೆ ಇದು. ವೀಣಾ ಗೌರಿ ಹಬ್ಬದಲ್ಲಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ. ತುಪ್ಪ ಸ್ವಲ್ಪ, ತುಪ್ಪ ಸ್ವಲ್ಪ. ಮನೇಲಿ ಮಾಡಿರೋ ತುಪ್ಪ. ಮನೇಲಿ ಮಾಡಿರೋ ತುಪ್ಪ ನೋಡಿದ್ರೆ ಗೊತ್ತಾಗ್ಬಿಡುತ್ತದೆ ಏನ್ ಸಕ್ಕದಾಗಿದೆ ನೋಡಿ. ಇವಾಗ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಅದ್ರ ಮೇಲೇನೆ ಎಣ್ಣೆ ಕಾಯಿಸಿ ಹಾಕೋತೀನಿ. ಕಾದೆಣ್ಣೆ. ಕಾದೆಣ್ಣೆ. ಅದು ಕಾದೆಣ್ಣೆ ಹಾಕೊಳ್ಳೋದ್ರಿಂದ ಒಂದು ಗರ್ಗ್ ಬರುತ್ತೆ, ಇನ್ನೊಂದು ಎಣ್ಣೆ ಕುಡಿಯಲ್ಲ, ಎಣ್ಣೆ ಇದಾಗಲ್ಲ. ಮುಳ್ಳಿಂದಾನೇ ತೆಗಿಬೇಕು ಅನ್ನೋ ಹಾಗೆ ಎಣ್ಣೆನ ಎಣ್ಣೆಯಿಂದಾನೇ ತೆಗಿಬೇಕು. ಸೊ ಕರ್ದ ಎಣ್ಣೆ, ಕಾದ ಎಣ್ಣೆ, ಅವಾಗ್ಲಿಂದ ನಂಗೆ ಕಾದೆಣ್ಣೆ ಬರ್ತಾ ಇಲ್ಲ, ಕರ್ದೆಣ್ಣೆ ಅಂತ ಬರ್ತಿದೆ. ಕನ್ಫ್ಯೂಸ್ ಆಗ್ಬೇಡಿ ದಯವಿಟ್ಟು. ನಂತರ ಕಾದೆಣ್ಣೆನ ಹಾಕೊಂಡು ನೋಡಿ ಇವಾಗ ಕಲಿಸ್ಕೊಳ್ತಾ ಇದ್ದಾರೆ. ಎಣ್ಣೆ ತುಪ್ಪ ಹಾಕೊಂಡು ಚೆನ್ನಾಗಿ ಕಲ್ಸಿದೀನಿ. ಕಲ್ಸಿದ್ದು ನಾವು ಹಿಂಗಂದ್ರೆ ಹಿಂಗ್ ಉಂಡೆ ಬರ್ಬೇಕು. ಓಕೆ. ಹಿಂಗ್ ಕಟ್ಟಿದ್ರೆ ಉಂಡೆ ನಿಲ್ಬೇಕು. ಇವಾಗ ಇದು ಏನ್ ಮಾಡ್ಬೇಕಂತ ನೆಕ್ಸ್ಟ್ ನೀರ್ ಕಲ್ಸ್ಕೊಬೇಕು. ಸೊ ಎಣ್ಣೆನ್ ಕಾಯಕ್ಕೆ ಇಟ್ಕೊಂಡ್ಬಿಡ್ತಾ ಇದೀವಲ್ವಾ ಆಂಟಿ? ಅಂದ್ರೆ ಇದು ಹೇಗೆ ಗಟ್ಟಿ ಕಲ್ಸ್ಕೋಬೇಕಾ ಅಥವಾ ಹೇಗ ಆಂಟಿ? ಗಟ್ಟಿ ಅಂದ್ರೆ ತುಂಬಾ ಗಟ್ಟಿ ಇಲ್ಲ, ಇದ್ರಲ್ಲಿ ಬೀಳ್ಬೇಕಲ್ಲ ಒರಳಲ್ಲಿ. ಓಕೆ ಓಕೆ. ಹಾಕ್ಲಾ ನೀರ್? ಹಾಕಿ ಆಂಟಿ. ನೋಡ್ಕೊಂಡು ನೀರ್ ಹಾಕೋದು. ಹಿಡಿಯುತ್ತೆ ನೀರು. ಕಡ್ಲೆ ಹಿಟ್ಟಿನ ಮೇಲೆ ಹೋಗುತ್ತೆ. ಕಡ್ಲೆ ಹಿಟ್ಟು ಹಳೆದಿದ್ದಷ್ಟು ನೀರ್ ಜಾಸ್ತಿ ಹಿಡಿಯುತ್ತೆ. ಹೌದಾ? ಹೌದು. ಅದೇನದು? ಯಾವುದೇ ಪದಾರ್ಥ ಆಗ್ಲಿ, ಕಡ್ಲೆ ಹಿಟ್ಟು ಹಳೆದಿದ್ದಷ್ಟು ನೀರ್ ಜಾಸ್ತಿ. ನಂಗೆ ಗೊತ್ತಿರ್ಲಿಲ್ಲ. ರವೆನೂ ಅಷ್ಟೇ, ಒಂದಕ್ಕೆ 2 ನೀರು ಅನ್ಕೋತೀವಿ, ಬಟ್ ಒಂದೊಂದಕ್ಕೆ ಜಾಸ್ತಿ ಹೋಗುತ್ತೆ ನೋಡು. ಸೊ ಹಳೆದಿದ್ದಷ್ಟು ಜಾಸ್ತಿ. ಓಕೆ ಓಕೆ ಓಕೆ. ಆಂಟಿ ನನ್ನ ವಿಡಿಯೋಗಳಲ್ಲಿ ಒಂದ್ಸಲ ತಿಂಡಿ ಅಂತ ಹೇಳಿದ್ರೆ ಜ್ಞಾಪಕ ಬರ್ತಿದೆ ನನಗೆ. ಅಂಗಡಿ ಸ್ಟೈಲ್ ಮಸಾಲಾ ಪೀನಟ್ಸ್ ಅಂದ್ರೆ ಕಡ್ಲೆಕಾಯಿ ಬೀಜ, ಈ ಮಸಾಲಾ ಹಚ್ಚಿದಿರುತ್ತಲ್ಲ ಕಡ್ಲೆಕಾಯಿ ಬೀಜ, ಅದನ್ನ ಮಾಡಿ ತೋರಿಸಿದಾರೆ. ಸಾಕಷ್ಟು ಜನ ನೋಡಿದೀರಾ. ಇನ್ನೂ ಅಕಸ್ಮಾತ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ ಆಯ್ತಾ. ಅಂಗಡಿ ಸ್ಟೈಲ್ ಮಸಾಲಾ ಪೀನಟ್ಸ್ ಅಂತ ಟೈಟಲ್ ಇದೆ ಅದಕ್ಕೆ. ಸೂಪರ್ ಆಗಿತ್ತು ಅದು. ಆಂಟಿ ಸುಮಾರು ಅಡಿಗೆಗಳು ಮಾಡಿದಾರೆ, ಹಚ್ಚಿದ ಅವಲಕ್ಕಿ ಆಗಿರಬಹುದು, ಎಲ್ಲ ಸೂಪರ್ ಡೂಪರ್ ಆಗಿ ಹಿಟ್ ಆಗಿದೆ. ಬಟ್ ಈ ತಿಂಡಿ ಅಂತ ಅಂದಾಗ ನಂಗೆ ಅದು ಕನೆಕ್ಟ್ ಆಯ್ತು. ಸೊ ಜಸ್ಟ್ ಇನ್ ಕೇಸ್ ನೀವು ಇನ್ನೂ ಅದನ್ನ ನೋಡಿಲ್ಲ ಅಂದ್ರೆ ನೋಡಿ, ಅಂಡ್ ಜಸ್ಟ್ ಇನ್ ಕೇಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ. ಈಗ ನಾವೇನು ಪೀನಟ್ದು ಮಾಡಿದ್ವಲ್ಲ, ಅದೇ ತರ ಗೋಡಂಬಿನೂ ಮಾಡ್ಕೋಬಹುದು. ಗೋಡಂಬಿ ಕಡ್ಲೆಕಾಯಿ ಹಾಕೋ ಕಡೆ ಗೋಡಂಬಿ ಮಾಡ್ಕೋಬಹುದು. ಅದು ಬಜೆಟ್ ಜಾಸ್ತಿ ಇತ್ತು ಅಂದ್ರೆ ಗೋಡಂಬಿ ಹಾಕೊಂಡ್ಬಿಡ್ಬೋದು. ಹೆಂಗೆ ಟೇಸ್ಟ್ ಸಕದಾಗುತ್ತೆ ಗೋಡಂಬಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗೆ ಇರಲಿ, ತುಂಬಾ ಗಟ್ಟಿ ಬೇಡ. ಇದು ಈ ಹದ ಇದ್ರೆ ಸಾಕು. ಈ ಹದ ಕಲ್ಸ್ಕೊಂಡ್ರೆ ಎಣ್ಣೆ ಜೊತೆಗೆ 2 ಸ್ಪೂನ್ ತುಪ್ಪ ಹಾಕಿದ್ರೆ ನಿಮ್ಗೆ ತುಪ್ಪದಲ್ಲಿ ಕರೆದು ಫ್ಲೇವರ್ ಬರುತ್ತೆ. ಯಾವುದೇ ತಿಂಡಿ ಆಗ್ಲಿ, ಸ್ವೀಟು ಇದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಅದು ಫ್ಲೇವರ್ ಅದು ಬರುತ್ತೆ. ತುಪ್ಪದಲ್ಲೇ ಕರ್ದಿರೋ ಹಾಗೆ ಅನ್ಸುತ್ತೆ. ಚೆನ್ನಾಗಿರುತ್ತಲ್ವಾ ಅದು? ತುಂಬಾ ಚೆನ್ನಾಗಿ. ಇದೇನ್ ಮಾಡಿದ್ರಿ ಇವಾಗ ನೀವು? ಎಣ್ಣೆ ಹಚ್ಚಿಟ್ಕೊಂಡಿದ್ದೀರಾ ಇವಾಗ ಇದಕ್ಕೆ? ಓಕೆ. ಏನಕ್ಕೆ ಅದಕ್ಕೆ ಇವಾಗ ಎಣ್ಣೆ ಹಚ್ಚಿಟ್ಕೊಂಡ್ರು? ನೋಡ್ತಾ ಇರ್ಬೇಕಂತೆ. ನೋಡೋಣ. ಇದು ಚೆನ್ನಾಗಿದೆ ನಿಮ್ದು. ಇದು ತೇಂಗುಳ್ ಬಿಲ್ಲೆ ಹಾಕೊಂಡಿದೀನಿ. ಏನಾದ್ರು ಹೆಲ್ಪ್ ಮಾಡಿಲ್ಲ ಅಂತ? ಈ ಸಿಲಿಂಡರ್ಗೆ ಒಂಚೂರು ಎಣ್ಣೆ ಹಚ್ಕೋತೀನಿ. ಅದು ಹಿಟ್ಟು ಅಂಟದೆ ಬರ್ಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಗ್ರೀಸ್ ಮಾಡಿದ್ದೀನಿ. ಎಲ್ಲದಕ್ಕೂ ಇನ್ಕ್ಲೂಡಿಂಗ್ ಬಿಲ್ಲೆಗೂ ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ರಿ. ಬಿಲ್ಲೆಗಿಂತ ಸೈಡ್ಗೆ.
ನೋಡಿದ್ಯಾ? ಫೀಲ್ ಆಯ್ತಾ? ಹಾ ನೋಡ್ದೆ ಆಂಟಿ, ಸೂಪರ್ ಆಗಿದೆ, ಸಾಫ್ಟ್ ಆಗಿ ಚೆನ್ನಾಗಿದೆ, ಒತ್ತಕ್ ಈಸಿ ಆಗಿ ಆಗೋ ಹಂಗಲ್ವಾ? ಇದು ಎಲ್ಲಿಂದ ಕಲ್ತಿದ್ದ ಆಂಟಿ ನೀವು ಈ ಡಿಶ್? ಇದು ನಾ ಬೆಂಗಳೂರಲ್ಲೇ ಕಲ್ತಿದ್ದು. ಹಾ, ಒಂದು ಮನೇಲಿ ಸೆಕೆಂಡ್ ಸ್ಟೇಜ್ ಮನೇಲಿ ಇದ್ದೆ. ಹಾ, ಅಲ್ಲಿ ಒಬ್ರು ಅವ್ರ ಹೆಸರೇ ಮರ್ತು ಬಿಟ್ಟಿದ್ದೀನಿ ನಾನು. ಹಾ, ಆಕೆ ಹಿಂಗಾರು. ಹಾ, ಆಕೆ ಒಂದ್ಸರಿ ತಂದು ಕೊಟ್ರು ನಂಗೆ. ಹ್ಮ್, ಹೇಗಿದೆ, ಹೆಂಗ್ ಮಾಡಿದಿರಿ ಅಂತ ಕೇಳಿದೆ. ಹ್ಮ್, ಅವ್ರು ಅದನ್ನ ಹೇಳ್ಕೊಟ್ರು. ಓ, ನಾ ಮಾಡ್ದೆ ಒಂದಿನ ಅವ್ರ ಮುಂದೆ ಹ್ಮ್, ಹೇಳ್ಕೊಟ್ರು. ಅವಾಗಿಂದ ನಾನು ಸ್ವಲ್ಪ ಇದನ್ನ ಮಾಡ್ತೀನಿ. ಓ ವೆರಿ ನೈಸ್. ಇದು ನನ್ನ ಓನ್ ರೆಸಿಪಿ ಅಲ್ಲ, ಹ್ಮ್, ಆಕೆ ಹೆಸರು ಮರ್ತು ಬಿಟ್ಟಿದ್ದೀನಿ. ಹಿಂಗೆ ಎಲ್ಲ ಬಾಯಿಂದ ಬಾಯಿಗೆ ರೆಸಿಪಿಗಳು ಹರಡ್ತಾ ಇರುತ್ತೆ. ನೀವು ನನ್ನ ಚಾನಲ್ ನೋಡಿದ್ರು ಸಾಕಷ್ಟು ವಿಡಿಯೋಗಳು ನೋಡಿರ್ತೀರ, ಸಾಕಷ್ಟು ಜನ ಸಾಕಷ್ಟು ವೆರೈಟಿ ಅಡಿಗೆಗಳನ್ನ ಮಾಡಿ ತೋರಿಸಿದ್ದಾರೆ. ನಾನಂತೂ ಸಾಕಷ್ಟು ಕಲ್ತಿದ್ದೀನಿ ಆಂಟಿ. ಅದೇ, ವೆರಿ ನೈಸ್, ಖುಷಿ ಆಗತ್ತೆ ಆಕ್ಚುಲಿ ನಂಗೆ ಅಲ್ವಾ? ಹಾ ಹೌದು, ಕಾನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಹೊಸದನ್ನ, ಅದು ಮಕ್ಕಳ ಡಬ್ಬಿಗೆ ಅಂದ್ರೆ ಇದ್ದಿದ್ದು ಏನಾದ್ರೂ ಮಾಡ್ತಾನೆ ಇರ್ಬೇಕಲ್ವಾ? ಸ್ಟಾರ್ಟ್ ಮಾಡಿದ್ರ ನೀವು? ಓ, ಅದಕ್ಕೆ ಇದ್ರ ಮೇಲೂ ಎಣ್ಣೆ ಹಾಕೊಂಡಿದ್ದ ಒಂಚೂರು. ಓಕೆ ಓಕೆ, ಒಂಚೂರು ಉಪ್ಪು ನೋಡ್ಬಿಡು. ಕರ್ಬಿಡಿ ಆಂಟಿ ಒಂದನ್ನ, ಡೈರೆಕ್ಟ್ ಆಗಿ ಉಪ್ಪು ಹಿಟ್ಟು ನೋಡು ಗೊತ್ತಾಗತ್ತೆ. ಹಿಟ್ಟು ಉಪ್ಪು ನೋಡು ಅಂತ. ಓಕೆ, ಓ ನೈಸ್, ಚೆನ್ನಾಗಿ ಬಂತು. ಹಾ ಸೂಪರ್ ಆಗಿ ಮಾಡಿ, ಅದಕ್ಕೋಸ್ಕರ ನೀವು ಅದು ಗ್ರೀಸ್ ಮಾಡಿ ಇಟ್ಕೊಂಡ್ರಿ. ಡೈರೆಕ್ಟ್ ಆಗಿ ಹಾಕೋದು ಕಷ್ಟ ಆಗ್ಬೋದಲ್ಲ? ಹಾಕ್ಬೋದು. ಹಾ, ಡೈರೆಕ್ಟ್ ಹಾಕೋರ್ಬೇಕಾದ್ರೆ ಡೈರೆಕ್ಟ್ ಹಾಕೋದು ಚೆನ್ನಾಗಿರುತ್ತೆ. ಹಾ, ನೀಟಾಗಿ ಅವಾಗ ಸಮವಾಗಿ ಬೇಯುತ್ತೆ ಅನ್ಸುತ್ತಲ್ಲ. ಇದಕ್ಕೆ ಎಳ್ಳು ಜೀರಿಗೆ ಏನು ಬೇಡವಾ ಆಂಟಿ? ಸ್ಮೆಲ್ಗಳು ಚೇಂಜ್ ಆಗುತ್ತೆ, ಏಲಕ್ಕಿ ಫ್ಲೇವರ್ ಹೋಗ್ಬಿಡುತ್ತೆ. ಹಾ, ಸೊ ಅದೇ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಕರೆಕ್ಟ್ ಕರೆಕ್ಟ್. ಅದನ್ನ ಏಲಕ್ಕಿ ಹಾಕಿ ಮಾಡಿದೀವಿ ಅಂತ ಕೂಡ ಇದಾಗಲ್ಲ, ಫ್ಲೇವರ್ ಅಲ್ಲಿ ಗೊತ್ತಿದೆ. ಹಾ ನೈಸ್. ಖಾರದ ಪುಡಿ ಇಲ್ಲ. ಹ್ಮ್ ಹೌದು, ಎಳ್ಳಿಲ್ಲ, ಜೀರಿಗೆ ಇಲ್ಲ, ಹಿಂಗಿಲ್ಲ, ಕಾಯಿಗೆ ಏನಿಲ್ಲ, ಏನು ಇಲ್ಲ. ಕರೆಕ್ಟ್. ಇನ್ಸ್ಟೆಂಟ್ ಆಗಿ ಬೇರೆ ಮಾಡ್ಬೋದು ನಾವು, ಮಾಡ್ಕೋಬಹುದು. ಅದಕ್ಕೇನ್ ಪ್ರೊಸೀಜರ್ ಏನ್ ತುಂಬಾ ಜಾಸ್ತಿ ಇಲ್ಲ. ಇದು ಇದ್ಬಿಟ್ರೆ ಸಡನ್ ಆಗಿ ಮಾಡ್ಬೋದು, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಅಂದ್ರೆ ಪ್ರತಿ ಸಲ ಬಜ್ಜಿ ಮಾಡೋದಕ್ಕಿಂತ ಇದನ್ನ ಮಾಡಿದ್ರೆ ಮಾರನೇ ದಿನ ಇಟ್ಕೊಂಡು ತಿನ್ಬೋದು. ಹಾ ಕರೆಕ್ಟ್, ಚೆನ್ನಾಗಿರುತ್ತೆ. ತಿಂದ ಮೇಲೆ ಹೇಳ್ತೀನಿ ಇನ್ನು ಪಕ್ಕ, ಬಟ್ ಆದ್ರೂನು ಗೊತ್ತಾಗತ್ತಲ್ವಾ, ಮಾಡ್ತಾ 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 ಹೆಂಗ್ ಬಂದ್ಬಿಡತ್ತೆ ಅನ್ನೋದು ಒಂದು ಐಡಿಯಾ ಬಂದೇ ಬಿಡುತ್ತೆ. ನಮ್ಮ ಯಜಮಾನ್ರು ಇನ್ನೇ ಕಟ್ ಮಾಡಕ್ ಹೋಗ್ಬಿಟ್ಟಿದ್ರು, ಮತ್ತೆ ಮಾತಾಡಿದ ತಕ್ಷಣ ಹಂಗೆ ಕೈ ಹಿಂದಕ್ಕೆ ತಗೊಂಡ್ಬಿಟ್ರು. ಅದಿದ್ಯಾ ಎಣ್ಣೆ? ಹಾ, ಎಣ್ಣೆ ಕಾದಿದೆ. ಈಗ ಇದನ್ನ ಒಂದೊಂದಾಗಿ ಹಾಕ್ತೀನಿ. ನೀಟಾಗಿ. ಓ, ಇದು ಎಣ್ಣೆ ಹಚ್ಚಿರೋದ್ರಿಂದ ನಿಮ್ಗೆ ಜಾರ್ಸಕ್ಕೂ ಈಸಿ ಆಯ್ತಲ್ವಾ? ಹೌದು, ನೈಸ್ ನೈಸ್. ಹಾ, ಸೊ ಇದಾಗ್ತಾ ಇರುವಾಗ್ಲೇ ಮತ್ತೆ ಇನ್ನೊಂದು ಮಾಡ್ಕೊಳ್ತೀನಿ ನಾನು. ನೋಡ್ಲಾ ಇದನ್ನ? ಆಗ್ಲಿ, ಒಂಚೂರು ಆಗ್ಲಿ, ಆಮೇಲೆ ಕೈ ಆಮೇಲೆ ತಿರುಗಬೇಕಾ? ಇಲ್ಲೇ ಕಟ್ಟಾಗಿ ಹೋಗುತ್ತೆ. ಓ ಕರೆಕ್ಟ್, ಸ್ವಲ್ಪ ಆಗೋ ತನಕ ಇದ್ದು ಆಮೇಲೆ. ಇದು ಎಳೆ ಬರಲ್ಲ, ಇದು ಏನು ಯೋಚನೆ ಇಲ್ಲ, ಆರಾಮ್ಸೆ ಬರುತ್ತೆ. ಹೌದು, ನೀಟಾಗಿ ಬಂದ್ಬಿಡ್ತಲ್ವಾ? ನೋಡಿ ಆಂಟಿ, ಬೇಗ ಬೇಗ ಆಗ್ತಾನೋ ಇದೆ ಇದು. ತೆಗಿ. ಆಗಿದೆ? ಇಲ್ಲ, ಇನ್ ಸ್ವಲ್ಪ ಆಗಿದೆ. ಬೋರ್ಲಾಕು ಹಾಕಿದೀನಿ. ಹಾ, ಇದಾಗಿದೆ, ತೆಗಿಬಹುದು ಅಂತ ತೆಗಿತೀನಿ ನಾನು. ಬಂದೆ. ಚೂರು ಉರಿ ಸಣ್ಣ ಮಾಡು, ತುಂಬಾ ಜೋರಾಯ್ತು. ಒಳ್ಳೆ ಕಲರ್ ಬಂತು ನೋಡಿ. ತೆಗೆದ್ಬಿಡದ. ಹಾ, ಎಷ್ಟು ಚೆನ್ನಾಗಿ ಬಂತಲ್ಲ ಇದು. ಮಾಡು ಚೂರು, ಕಷ್ಟನೂ ಇಲ್ಲ ಇದು. ಬೇಗ ಚಕ ಚಕ ಅಂತ ಆಗ್ತದಲ್ಲ. ಆಂಟಿ ಹೇಳ್ತಿದ್ದಾರೆ, ಆಂಟಿ ದೇವ್ರ ಮನೆ ತೋರಿಸ್ಬೇಕು ಅಂತ. ಯಾಕಂದ್ರೆ ನಾನು ಯಾವಾಗ್ಲೂ ದೇವ್ರ ಮನೇನ ಅಪ್ರಿಶಿಯೇಟ್ ಮಾಡ್ತೀನಿ ಆಂಟಿ. ಅಲ್ಲ, ಅಡಿಕೆನಲ್ಲಿ ದೇವ್ರನ್ನ ತೋರಿಸಿ. ಅಡಿಕೆನಲ್ಲಿ ಗಣೇಶನ ಇಲ್ಲಿ ಮೇಲಿಟ್ಟಿದೀನಿ ನೋಡು, ಬಟ್ಲಲ್ಲಿ ಅಡಿಕೆ. ಅದು ಅಡಿಕೆನಲ್ಲಿ ಗಣೇಶ. ಮೊನ್ನೆ ಒಬ್ರು ನಮ್ಮ ಅಂಜನ್ ಬಳಗ ಮಾರುತಿ ಅಂತ ಅವ್ರು ತಂದು ಕೊಟ್ಟು ಹೋದ್ರು. ನೈಸ್ ನೈಸ್. ಅದು ದಪ್ಪ ಅಡಿಕೆ ಬರುತ್ತಲ್ಲ, ಗಣೇಶ. ಓ, ಎಷ್ಟ್ ಚೆನ್ನಾಗಿದೆ ನೋಡಿದ್ರ. ನಾನ್ ದೇವ್ರ ಮನೇನ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ನೋಡು, ನಮ್ ನಾಗನ್ ತೋರ್ಸು. ಆಂಟಿ ಹೇಳಿದ್ರು ಒಂದ್ಸಲ ದೇವ್ರ ಮನೇನು ತೋರ್ಸು ಅಂತ. ಆಮೇಲೆ ಕೇಳ್ತಾ ಇದ್ರು, ಚೆನ್ನಾಗ್ ಮಾಡ್ಬೋದಿತ್ತು ನಾನು ತಗೊಂಡು ಹೋಗೋದು. ಇರ್ಲಿ ಬಿಡಿ ಆಂಟಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮಂಟಪ ಎಲ್ಲ. ಆಂಟಿ ಕೇಳ್ತಾ ಇದ್ರು, ದೇವ್ರ ಮನೇನ ತೋರ್ಸ್ಬೋದಾ ಪ್ರಶಾಂತ್ ಅಂತ, ಅಲ್ವಾ ಆಂಟಿ? ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ಎಲ್ಲ.
ಸೊ ಎಸ್, ಇವಾಗ ತೆಂಗಳು ರೆಡಿ ಅಲ್ವಾ ಆಂಟಿ? ಕಡಲೆ ಹಿಟ್ಟಿನ ತೆಂಗಳು ರೆಡಿ ಇದ್ರೆ ತಡ ಯಾಕೆ, ಟೇಸ್ಟ್ ಮಾಡುವ ಬನ್ನಿ. ದೇವ್ರಿಗೊಂದು ನಮಸ್ಕಾರ ಹಾಕಿದೀವಿ, ರುಚಿ ನೋಡ್ಬಿಡೋಣ. ಕಡಲೆ ಹಿಟ್ಟಿನ ತೇಂಗೋಳ್ ರೆಡಿ ಇದೆ. ಸೂಪರ್ ಡೂಪರ್ ಆಗಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕ್ವಿಕ್ ಆಗಿ ನೀವು ಆರಾಮಾಗಿ ಈ ಸ್ನಾಕ್ ಅನ್ನ ಮಾಡಬಹುದು. ಇದು ಚಿಕ್ಕೋರು ದೊಡ್ಡವರು ಎಲ್ಲರೂ ತಿನ್ನುವಂತ ಸ್ನಾಕ್ ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು. ಸೊ ಮಕ್ಕಳಿಗೆ ಖಾರ ಇರಲ್ಲ, ದೊಡ್ಡವರಿಗೆ ರುಚಿ ಇರುತ್ತೆ. ಕರೆಕ್ಟ್. ಅಂಡ್ ಇವಾಗ ನಾವು ಅದೇ ಸಾಮಾನ್ಯವಾಗಿ ಕಡಲೆ ಹಿಟ್ಟಲ್ಲಿ ಬಜ್ಜಿ ಮಾಡ್ಬಿಡ್ತೀವಲ್ವಾ, ಬಜ್ಜಿ ಮಾಡೋದಕ್ಕಿಂತ ದಿಸ್ ಇಸ್ ಅ ವೆರಿ ಗುಡ್ ಆಲ್ಟರ್ನೇಟ್ ಅಂತ ನನ್ಗನ್ನಿಸ್ತು. ಎನಿವೇ ಟೇಸ್ಟ್ ಮಾಡಿ ರುಚಿನೂ ಹೇಗಿದೆ ಅಂತ ಜೊತೆಲೆ ಹೇಳ್ತಾ ಹೋಗ್ತೀನಿ. ಆಂಟಿ ತಗೊಳ್ಳಿ, ನೀವು ತಗೊಳ್ಳಿ ಒಂಚೂರು. ತಗೊಳ್ಳಿ. ನಾನು ಚಿಕ್ಕದು ಹುಡುಕ್ತಾ ಇದ್ದೀನಿ. ಎಲ್ಲ ಒಂದೇ ಇದಿದೆ ತಗೋ. ಹೌದು. ಹಾ, ಮುರಿದಾಗ ಪಟ್ ಅಂತ ಚೆನ್ನಾಗಿ ಒಳ್ಳೆ ಕ್ರಿಸ್ಪಿ ಸೌಂಡ್ ಬಂತು. ಸರಿ, ಇನ್ನು ತಿಂದಿಲ್ಲ ಆಂಟಿ. ಇಲ್ಲ, ಚೆನ್ನಾಗಿ ಕ್ರಿಸ್ಪಿ. ಅಯ್ಯೋ, ಚೆನ್ನಾಗಿ ಕ್ರಿಸ್ಪಿ ಆಗಿ ಹಿಂಗಂದ ತಕ್ಷಣ ಗೊತ್ತಾಗೋಗುತ್ತಲ್ವಾ. ಸೊ ಚೆನ್ನಾಗಿತ್ತು. ಆಂಟಿ ನೀವು ಟೇಸ್ಟ್ ಮಾಡಿ. ಚೆನ್ನಾಗ, ವೆರಿ ನೈಸ್. ತೆರೆ ಹಿಂದೆ ಇರೋ ಪ್ರಶಾಂತ್ ಚೆನ್ನಾಗಿದೆ. ಅಂದ್ರೆ ಯಾವುದು ತುಂಬಾ ಓವರ್ ಪವರಿಂಗ್ ಆಗಿಲ್ಲ. ಅಂದ್ರೆ ಇವಾಗ ನೀವು ಏಲಕ್ಕಿ ಹಾಕಿದ್ರಲ್ವಾ, ನಾನು ಏಲಕ್ಕಿ ಬೇಕಾ ಅಂತೆಲ್ಲ ಕೇಳ್ತಾ ಇದ್ದಲ್ವಾ, ಇದ್ರಲ್ಲಿ ಅದು ಒಳ್ಳೆ ಫ್ಲೇವರ್ ಕೊಟ್ಟಿದೆ, ಪಾಸಿಟಿವ್ ಆಗಿದೆ, ಬಟ್ ಓವರ್ ಪವರಿಂಗ್ ಆಗಿಲ್ಲ. ಸೊ ವಿಚ್ ಇಸ್ ವೆರಿ ಗುಡ್. ಆಂಟಿ ಹೇಳಿದ್ರು ಸ್ಕಿಪ್ ಮಾಡೋಕೆ ಆಗಲ್ಲ, ಹಾಕ್ಲೇಬೇಕು ಅಂತ. ಅದು ಹಾಕಿದ್ರೆ ಅದು ತೆಂಗುಳ್ಳ. ಕರೆಕ್ಟ್. ತಿಂದ ಮೇಲೆ ನನಗೂ ಹಾಗೆ ಅನಿಸ್ತಿದೆ. ಇಲ್ಲೇನು ಮಾಮೂಲಿ ತೆಂಗುಳಾಗತ್ತೆ. ಕರೆಕ್ಟ್. ರೆಗ್ಯುಲರ್ ತೆಂಗುಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವೆರಿ ನೈಸ್. ಸೊ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾಕಂತಂದ್ರೆ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ ಆಗಿ ನಾವು ರೆಗ್ಯುಲರ್ ಆಗಿ ಇರೋದ್ರಲ್ಲೇ ಮಾಡ್ಕೋಬಹುದು. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಮನೆಯಲ್ಲೇ ಇರುತ್ತೆ. ಬೇಕಂದ್ರೆ ಚಿರೋಟಿ ರವೆ, ಇಲ್ಲಾಂದ್ರೆ ಮೈದಾ ಹಿಟ್ಟು ಒಂಚೂರು, ಇಲ್ಲ ಅದು ಗೋಧಿ ಹಿಟ್ಟು ಹಾಕೋಬಹುದು. ಓಕೆ. ಸ್ವಲ್ಪ ಉಪ್ಪು, ಏಲಕ್ಕಿ ಪುಡಿ, ಇಷ್ಟೇ. ಮತ್ತೆ ಕಾದೆಣ್ಣೆ ಹಾಕೊಂಡು ಕಲ್ಸಿರೋದು. ಎಣ್ಣೆ ಕಾಯ್ತಾ ಇರೋದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಕರೆದಿದ್ದಾರೆ. ಸೊ ತುಪ್ಪದ ಘಮನು ಸೂಪರ್ ಆಗಿ ಸಿಗ್ತಾ ಇದೆ. ಸೂಪರ್ ಆಗಿದೆ ಆಂಟಿ. ಒಂದು ಹೊಸ ಕ್ರಿಯೇಟಿವ್ ಡಿಶ್, ಅಂದ್ರೆ ರೆಗ್ಯುಲರ್ ಆಗಿ ನಾವು ಮಾಡೋ ಡಿಶ್ಗೆ ಒಂದು ಟ್ವಿಸ್ಟ್ ಕೊಟ್ಟು ಸೂಪರ್ ಆಗಿ ತೋರಿಸ್ಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ನಿಮಗೆ ತುಂಬಾ ಧನ್ಯವಾದಗಳು. ಸೊ ಸಾಕಷ್ಟು ಜನ ಹೊಸ ರೆಸಿಪಿನ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ನೋಡಿದವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ. ಯಾರು ಇದ್ ಮಾಡ್ಕೊಬೇಡಿ, ಒಬ್ರಿಗೊಬ್ರಿಗೆ ನೀವು ಅದನ್ನೇ ಕಳಿಸ್ತಾ ಇರಿ, ಅವರು ಹಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಷ್ಟು ಚಾನಲ್ ಮುಂದೆ ಬರುತ್ತೆ ಅಷ್ಟೇ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಆಲ್.